ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಇನ್ಸ್ಟೆಂಟ್ ಸಬ್ಬಕ್ಕಿ ದೋಸೆ, ಗರ್ಗರಿಯಾಗಿರೋ ಅಂಥ ಸಬ್ಬಕ್ಕಿ ದೋಸೆ ದಿಢೀರನೇ ಮಾಡ್ಕೋಬೋದು. ಇದನ್ನು ಉಪವಾಸ ಆಚರಣೆ ಮಾಡುವಾಗ ಕೂಡ ತಿನ್ಬೋದು. ಟ್ರೈ ಮಾಡಿ ನೋಡಿ, ಮಾಡೋದು ತುಂಬಾ ಸುಲಭ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಗ್ಯಾಸ್ ಸ್ಟವ್ ಲೋ ಫ್ಲೇಮ್ನಲ್ಲಿ. 1/4 ಗ್ಲಾಸಷ್ಟು ಸಬ್ಬಕ್ಕಿ. ಇದೇ ರೀತಿಯಾಗಿರೋ ಗ್ಲಾಸ್ ಉಪಯೋಗ ಮಾಡಬೇಕಂತೇನಿಲ್ಲ. ಕಡಿಮೆ ಕ್ವಾಂಟಿಟಿ ಬೇಕನ್ನಂಗಿದ್ರೆ ಚಿಕ್ಕ ಗ್ಲಾಸ್ನ ಉಪಯೋಗ ಮಾಡಿ. ಸ್ವಲ್ಪ ದೊಡ್ಡದು, ಈಗ ನಾನು ಯಾವ ಗ್ಲಾಸ್ನ ಉಪಯೋಗ ಮಾಡಿದ್ನಲ್ವ, ಸುಮಾರು ಒಂದು 7ರಿಂದ 8 ದೋಸೆಗಳನ್ನ ಮಾಡ್ಕೋಬೋದು ಈ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ. ಈಗ ಸಬ್ಬಕ್ಕಿನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸಬ್ಬಕ್ಕಿ ಅರಳುತ್ತೆ ಅಲ್ಲಿವರೆಗೂ ಬಿಸಿ ಮಾಡ್ಕೋಬೇಕು. ಗ್ಯಾಸ್ ಸ್ಟವ್ನ ನೆನಪಿಂದ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಸುಮಾರು ಒಂದು 5ರಿಂದ 6 ನಿಮಿಷ ಬೇಕಾಗತ್ತೆ. ಸುಮಾರು ಒಂದು 5ರಿಂದ 6 ನಿಮಿಷ ಆದಮೇಲೆ ಸಬ್ಬಕ್ಕಿ ಅರಳಿದೆ ಅಂದರೆ ಪ್ರತಿಯೊಂದು ಸಬ್ಬಕ್ಕಿ ಅರಳುತ್ತೆ ಅಂತೇನಿಲ್ಲ. 3/4 ಭಾಗದಷ್ಟು ಸಬ್ಬಕ್ಕಿ ಚೆನ್ನಾಗಿ ಅರಳುತ್ತೆ, ಹಗೂರ ಆಗುತ್ತೆ. ಸೈಜು ಡಬಲ್ ಆಗಿದೆ ನೋಡಿ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಈಗ ತುಂಬಾ ಜಾಸ್ತಿ ಬಿಸಿ ಇದೆ, ತಣ್ಣಗಾಗಲಿ. ಹುರ್ಕೊಂಡಿರೋ ಸಬ್ಬಕ್ಕಿ ತಣ್ಣಗಾಗಿದೆ. 1 ಗ್ಲಾಸಷ್ಟು ಸಾಮೆ ಅಕ್ಕಿ. ಇದನ್ನು ಸಮ ರೈಸ್ ಅಂತ ಕೂಡ ಕರೀತಾರೆ. ಎಲ್ಲ ಅಂಗಡಿಗಳೆಲ್ಲ ಸುಲಭವಾಗಿ ಸಿಗುತ್ತೆ, ಡಿಮಾರ್ಟಲ್ಲಿ ಕೂಡ ಸಿಗುತ್ತೆ. ವರಿ ಚಾವಲ್ ಅಂತ ಕೂಡ ಕರೀತಾರೆ. ಇದನ್ನು ಉಪವಾಸಕ್ಕೋಸ್ಕರ ಇದನ್ನು ಉಪಯೋಗ ಮಾಡ್ಬೋದು. ಅಥವಾ ಇದು ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ಇದಕ್ಕೆ ಬದಲಾಗಿ ರವೆನ ಉಪಯೋಗ ಮಾಡಿ. ಈಗ 2 ಪದಾರ್ಥಗಳನ್ನ ಚೆನ್ನಾಗಿ ನುಣ್ಣಗೆ ಹಿಟ್ಟು ಥರ ಪುಡಿ ಮಾಡ್ಕೋಬೇಕು. ಈಗ 2 ಪದಾರ್ಥಗಳನ್ನ ಚೆನ್ನಾಗಿ ಹಿಟ್ಟು ಥರ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದಾಗಿದೆ. ಇದೇ ಜಾರಿಗೆ ಬೇರೆ ಪದಾರ್ಥಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಬೇಯಿಸಿಟ್ಕೊಂಡಿರೋ 1 ದೊಡ್ಡ ಆಲೂಗಡ್ಡೆ. ಬೇಯಿಸಿಟ್ಕೊಂಡಿರೋದು ಹಸಿ ಆಲೂಗಡ್ಡೆ ಅಲ್ಲ. ಹುಳಿ ಮೊಸರು ಸುಮಾರು ಒಂದು 1/4 ಗ್ಲಾಸಷ್ಟು, ಅಥವಾ ದೊಡ್ಡ ಚಮಚದಲ್ಲಿ 2ರಿಂದ 3 ಚಮಚದಷ್ಟು. ರುಚಿಗೆ ತಕ್ಕಷ್ಟು ಉಪ್ಪು. ಸುಮಾರು ಒಂದು 1/2-3/4 ಗ್ಲಾಸಷ್ಟು ನೀರು. ಮತ್ತೊಮ್ಮೆ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಬೇರೆ ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಕಲಿಸ್ಕೊಂಡ್ಮೇಲೆ ಇದನ್ನು ಸುಮಾರು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಎಲ್ಲ ಪದಾರ್ಥಗಳು ಒಂದು 10 ನಿಮಿಷ ರೆಸ್ಟ್ ಮಾಡೋದ್ರಿಂದ ಕರೆಕ್ಟಾಗಿ ಹೊಂದ್ಕೊಳ್ತವೆ. 10 ನಿಮಿಷ ಆದಮೇಲೆ ಎಲ್ಲದಕ್ಕೂ ಮೊದಲು ಒಂದು ಸಲ ಚೆನ್ನಾಗಿ ಕಲಿಸಿ ನೋಡ್ಕೋಬೇಕು. ತುಂಬಾ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳಕ್ಕೆ ಹೋಗಬಾರ್ದು. ರವೆ ದೋಸೆ ಮಾಡಲಿಕ್ಕೆಲ್ಲ ಕಲಿಸ್ಕೊಳ್ತೀವಲ್ಲ, ಆ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೂ ಕೂಡ ಸಾಕಾಗತ್ತೆ. ಅಥವಾ ಅದಕ್ಕಿಂತಲೂ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೂ ಕೂಡ ಪರವಾಗಿಲ್ಲ. ರೆಗ್ಯುಲರ್ ದೋಸೆಗೆ ಹಿಟ್ಟು ಕಲಿಸ್ಕೊಳ್ತೀವಲ್ಲ, ಅದಕ್ಕಿಂತಲೂ ಸ್ವಲ್ಪ ತೆಳುವಾಗಿರಲಿ. ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ. ಕೊತ್ತಂಬರಿ ಸೊಪ್ಪು ಸುಮಾರು ಒಂದು 1/2 ಹಿಡಿಯಷ್ಟು. ಜೀರಿಗೆ 1 ಚಮಚದಷ್ಟು. ಹಸಿರು ಮೆಣಸಿನ್ಕಾಯಿ 2. ಇಷ್ಟ ಇದ್ದರೆ ಅದಕ್ಕೆ ಹಸಿ ಶುಂಠಿನ ತುರಿದು ಉಪಯೋಗ ಮಾಡ್ಬೋದು. ಕಲಿಸ್ಕೋಬೇಕು ಮತ್ತೊಮ್ಮೆ ಈ ಪದಾರ್ಥಗಳನ್ನ ಹಾಕೊಂಡ್ಮೇಲೆ. ಹೆಂಚು ಚೆನ್ನಾಗಿ ಕಾದಿದೆ. ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ಈ ದೋಸೆ ಮಾಡಲಿಕ್ಕೆ, ಈ ದೋಸೆ ಅಂತ ಏನಿಲ್ಲ, ನೀರು ದೋಸೆ, ರವೆ ದೋಸೆ ಎಲ್ಲ ಮಾಡಲಿಕ್ಕೆ ಹಂಚಿರೋದು ಅಂದರೆ ಬಾರ್ಡರ್ ಇರೋ ತವ ಉಪಯೋಗ ಮಾಡಿದ್ರೆ ಒಳ್ಳೆಯದು. ಹಿಟ್ಟು ಹೊರಗಡೆ ಹೋಗೋದಿಲ್ಲ. ಮೇಲಿಂದ ಹಾಕ್ಕೋಬೇಕು. ಹೆಂಚು ಮೇಲೆ ಹಾಕ್ಕೊಂಡು ದೋಸೆ ಹರಡೋ ಅವಶ್ಯಕತೆ ಇಲ್ಲ. ರವೆ ದೋಸೆ, ನೀರು ದೋಸೆ ಥರ ಮೇಲಿಂದ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಹಾಕ್ಕೋಬೋದು, ಇಷ್ಟ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಳ್ದೆ ಕೂಡ ಮಾಡ್ಕೋಬೋದು. ಈ ದೋಸೆ ಚೆನ್ನಾಗಿ ಕೆಂಪಾಗಿ ಕ್ರಿಸ್ಪಿ ಆಗಲಿಕ್ಕೆ ಸ್ವಲ್ಪ ಸಮಯ ಹೆಚ್ಚಾಗಿ ಬೇಕಾಗತ್ತೆ. ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಗ್ಯಾಸ್ ಸ್ಟವ್ನ. ಈಗಿದಾಗಿದೆ. ಚೆನ್ನಾಗಿ ಕ್ರಿಸ್ಪಿ ಆಗಬೇಕು, ಕೆಂಪಾಗಬೇಕು, ಗರ್ಗರಿ ಅಂತಾಗತ್ತೆ. ಆ ರೀತಿ ಆಗೋವರೆಗೂ ಬೇಯಿಸ್ಕೋಬೇಕು. 1 ದೋಸೆ ಆಗಲಿಕ್ಕೆ ಸುಮಾರು ಒಂದು 3 ನಿಮಿಷ ಆದ್ರೂ ಬೇಕಾಗತ್ತೆ. ರವೆ ದೋಸೆ ಕೂಡ ಬೇಯಲಿಕ್ಕೆ ಸಮಯ ಬೇಕಲ್ಲ, ಅದೇ ರೀತಿಯಾಗಿ ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಹುರ್ಗಡ್ಲೆ ಮತ್ತು ತೆಂಗಿನಕಾಯಿ ಹುರ್ಗಡ್ಲೆನ ಉಪಯೋಗ ಮಾಡಿ ಚಟ್ನಿ ಮಾಡಿದ್ದೀನಿ. ಅದ್ರ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಟ್ರೈ ಮಾಡಿ ನೋಡಿ. ಇದು ಉಪವಾಸದ ರೆಸಿಪಿ ಕೂಡ, ಅಥವಾ ಹಾಗೆ ಮಾಡ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.